ಬಂದಮೇಲೆ ನಾನು ಖುಷಿಯಾಗಿರೋದು. ಅದಕ್ಕಿಂತ ಮುಂಚೆ ನೋವೆಲ್ಲೇ ಬೆಳೆದಿದ್ದೀನಿ ಸರ್. ನಾನು ಹುಟ್ಟಾಗಿಂದ ಒಂದು ಲೈಫಲ್ಲಿ ಒಂದು ಸುಖ ಅಂತ ಇಲ್ಲ, ಒಂದು ನೆಮ್ಮದಿ ಅಂತ ಇಲ್ಲ, ಬರೀ ಕಷ್ಟನೇ ಸರ್. ಇಲ್ಲಿ ಬಂದಮೇಲೆ ನನಗೆ ಒಳ್ಳೇದಾಗಿದೆ ಸರ್. ಒಂದು ವಾರಕ್ಕೇ ನೋಡಿ ಎಷ್ಟು ಒಳ್ಳೇದಾಯಿತು ನನಗೆ ಬಂದಮೇಲೆ. ಇನ್ನಿರು ನನ್ನ ಜೀವನ ಪೂರ್ತಿ ಇದನ್ನು ನಾನು ಬಿಡಕ್ಕೆ ಹೋಗಲ್ಲ ಸರ್. ನೀವೇ ತಾಯಿ ತಂದೆ ಬಂಧು ಬಳಗ ಎಲ್ಲ ನೀವೇ ಸರ್ ನನಗೆ. ಬರ್ತಾ ಇದ್ದೀರಾ? ರಾಯರ್ ಮಠದಿಂದ ಬರ್ತಾ ಇದ್ದೀನಿ. ಗುರು ರಾಘವೇಂದ್ರ ಟೆಂಪಲ್. ಗುರು ರಾಘವೇಂದ್ರ ಟೆಂಪಲ್. ಮಂತ್ರಾಲಯಕ್ಕೆ ಹೋಗಿದ್ರಾ? ಸಾರಿ, ಕ್ಷಮೆ ಇರಲಿ. ಇದೇ ಫಸ್ಟ್ ಟೈಮ್ ನಾನು ಹೋಗಿದ್ದು. ನಿಮ್ಗೆ ಒಳ್ಳೇದಾಗಬೇಕು, ನಿಮ್ಮ ಮನೆಯವ್ರಿಗೆಲ್ಲ ಒಳ್ಳೇದಾಗಬೇಕು, ಆಶ್ರಮ ಇರೋ ಮಕ್ಕಳಿಗೆಲ್ಲ ಒಳ್ಳೇದಾಗಬೇಕು. ಥ್ಯಾಂಕ್ ಯು ಧನ್ಯವಾದಗಳು. ಖುಷಿಯಿಂದ ಇರಬೇಕು. ಹೇಗಿದೆ ನಮ್ಮ ಆಶ್ರಮ? ತುಂಬಾ ಚೆನ್ನಾಗಿದೆ ಸರ್. ಹೇಳ್ಬೇಕಂದ್ರೆ ನಂಬರ್ 1 ಕರ್ನಾಟಕದಲ್ಲಿ. ಹೌದು. ಆದ್ರೆ ನಿಮ್ ಬಗ್ಗೆ ಮಾತಾಡ್ತಾರಲ್ಲ, ಅವ್ರಿಗೆ ಯೋಗ್ಯತೆ ಇಲ್ಲ ಅಷ್ಟೇ. ಏನ್ ಮಾತಾಡ್ತಾರೆ? ಏನಿಲ್ಲ, ಹಾಲ್ ತಗೋಬರ್ಕ್ ಹೋದ್ರೆ ಏನೋ ಒಂಥರ ಮಾತಾಡ್ತಾರೆ. ಅದು ಸ್ವಲ್ಪ ಕೂಡ ಯಾರಿಗೆ ಆಗ್ಲಿ ಆ ರೀತಿ ಮಾತಾಡೋ ತಪ್ಪಲ್ವಾ ಸರ್? ಇರ್ಲಿ, ಮಾತಾಡೋರು ಇರ್ಬೇಕು. ಈಗ ಜನ ಏನೇ ಮಾತಾಡ್ಲಿ, ಮಂತ್ರಾಲಯದಿಂದ ಗುರುರಾಯರು ಇಲ್ಲಿವರೆಗೂ ಬಂದಿದ್ದಾರೆ ಅಂದ್ರೆ ನಮ್ಮ ಸೇವೆನ ನೋಡಿ ಅವರೊಂದು ಆಶೀರ್ವಾದ ಮಾಡಕ್ಕೆ ತಾನೇ ಬಂದಿರೋದು. ಆ ಭಗವಂತನೇ ನಮ್ಮನ್ನ ಮೆಚ್ಕೊಂಡು ನಮಗೆ ಸಾರಥಿಯಾಗಿ ನಿಂತಿದ್ದಾನೆ ಅಂದಾಗ 4 ಜನ ನಾನಾ ತರ ಮಾತಾಡ್ತಾರೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬಹುದು. ಸಮುದ್ರದ ಅಲೆಗಳಿದ್ದಂಗೆ ಅವರೆಲ್ಲ ಮಾತಾಡೋರು. ಯಾವತ್ತು ಸಮುದ್ರದಲ್ಲಿ ಅಲೆಗಳಿರುತ್ತೆ ನೋಡ್ರಿ, ಅಲೆಗಳಿಗೆ ಯೋಗ್ಯತೆ ಇದೆಯಾ? ಬಂದು ದಡದಲ್ಲಿ ನಿಂತ್ಕೊಳ್ಳೋ ಯೋಗ್ಯತೆ ಇದೆಯಾ? ಬಂದ ತಕ್ಷಣ ಹೋಗ್ಬಿಡತ್ತೆ ಅದು. ಸೊ ಹಂಗೆ ಮಾತಾಡೋರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು. ಆ ಭಗವಂತ ನಮ್ಗೆ ಆಶೀರ್ವಾದ ಮಾಡಿದ್ರೆ ನಾವೆಲ್ಲೋ ಹೋಗಿ ನಿಂತ್ಕೊಳ್ತೀವಿ. ಅದು ಭಗವಂತನ ಆಶೀರ್ವಾದ ಸದಾ ಇರಬೇಕು. ಹಾಗೆ ಮಂತ್ರಾಲಯದಿಂದ ನಮಗೆ ಈ ತರ ಒಂದು ಉಡುಗೊರೆ ತಂದ್ಕೊಟ್ಟಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಯಾರೋ ದೊಡ್ಡವರು ಒಬ್ರೊಂದು ಮಾತು ಹೇಳಿದ್ರು, ಗುರುರಾಯರು ಅವ್ರು ಬರ್ಬೇಕಂತ ತೀರ್ಮಾನ ಮಾಡಿದ್ರೆ ಯಾವ್ದಾದ್ರು ಒಂದು ರೂಪದಲ್ಲಿ ಬರ್ತಾರೆ ಅಂತ. ಈ ರೂಪದಲ್ಲಿ ಬಂದಿದ್ದಾರೆ. ನಾನು ಒಂದ್ಸತಿ ಕೂಡ ಕ್ಷೇತ್ರಕ್ಕೆ ಭೇಟಿ ಮಾಡಿಲ್ಲ, ನಾನು ಒಂದ್ಸತಿನೂ ಹೋಗಿಲ್ಲ. ರಾಯರು ಇವತ್ತು ಇಲ್ಲಿ ಬಂದಿರೋದ್ರಿಂದ ನಾನು ಒಂದ್ಸತಿ ವಿಸಿಟ್ ಮಾಡ್ತೀನಿ. ಸೊ ನಮ್ಮ ಆಶ್ರಮ ಹೇಗಿದೆ, ಏನ್ ಹೇಳಕ್ ಇಷ್ಟಪಡ್ತೀರಾ ಆಶ್ರಮದ ಬಗ್ಗೆ? ನಿಮ್ಮ ಆಶ್ರಮ ಬಗ್ಗೆ ಏನಿದೆ ಸರ್ ಹೇಳಿ ಕೇಳಿ. ಏನಿದೆ, ತುಂಬಾ ಒಳ್ಳೆ ಆಶ್ರಮ, ತುಂಬಾ ಅಂದ್ರೆ ನಂಬರ್ 1 ಸರ್. ಎಲ್ಲಾದ್ರಲ್ಲೂ ನೀವು ಯಾವ ತರ ನೆಮ್ಮದಿ ಕಂಡಿದ್ದೀರಾ ಇಲ್ಲಿ ಬಂದ್ಮೇಲೆ? ಇಲ್ಲಿ ಬಂದ್ಮೇಲೆ ನಂಗೆ ಸ್ವಲ್ಪ ಖುಷಿ ಆಯ್ತು. ಅದಕ್ಕಿಂತ ಮುಂಚೆ ನನಗೆ ಲೈಫ್ ಅಲ್ಲಿ ನನ್ ಖುಷಿ ಇದ್ದಿಲ್ಲ. ಇಲ್ಲಿ ಬಂದ್ಮೇಲೆ ಸರ್ ನನ್ಗೆ ಸ್ವಲ್ಪ ಖುಷಿ ಆಗಿತ್ತು, ಸ್ವಾಮಿ ದರ್ಶನ ಮಾಡಿದ್ಮೇಲೆ. ಹೌದು. ಸೊ ಏನ್ ಖುಷಿ ಕಂಡಿದ್ದೀರಿ ತಾವು? ಮನ್ಸಿಗೆ ಶಾಂತಿ ಸಿಕ್ಕಿದೆ, ನೆಮ್ಮದಿ ಇದೆ, ಅಂದ್ರೆ ಏನೋ ಒಂಥರ ಮನ್ಸಲ್ಲಿ ಖುಷಿ ಇದೆ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಇವರು ನಮ್ಮ ಆಶ್ರಮಕ್ಕೆ ಭೇಟಿ ಕೊಡ್ತಾ ಇದ್ದಾರೆ, ಜೊತೆಗೆ ಇಲ್ಲಿ ಬಂದು ಭಗವಂತನ ದರ್ಶನ ಮಾಡಿ ಅಭಿಷೇಕದ ನೀರನ್ನ ಪ್ರೋಷಣೆ ಮಾಡ್ಕೊಳ್ತಾ ಇದ್ದಾರೆ. ಸೊ ವಿಶೇಷವಾಗಿ ಅವರು ಸಾಕಷ್ಟು ಸಂಕಷ್ಟಗಳಲ್ಲಿ ಮತ್ತೆ ಜೀವನದಲ್ಲಿ ಸಿಕ್ಕಾಬಟ್ಟೆ ನೊಂದಿದ್ರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಅವ್ರು ಇವತ್ತು ನೆಮ್ಮದಿ ಕಾಣ್ತಿದ್ದಾರೆ ಅಂದ್ರೆ ಭಗವಂತನ ಆಶೀರ್ವಾದ. ನನಗೆ ಅಂತ ಯಾರಿಲ್ಲ ಸರ್, ನನಗಂತೂ ಭಗವಂತ ಒಬ್ಬನೇ. ಅವನ ದಾರಿ ತೋರಿಸಿದ್ರೆ ನಾನು ಎಲ್ಲಿ ಬೇಕಾದ್ರೂ ನಡೀತೀನಿ. ಇಡೀ ಪ್ರಪಂಚನೇ ನನ್ಗೆ ಹೇಳ್ಬೋದು ಸರ್. ಅವನೊಬ್ಬ ನನ್ನ ಜೊತೆಲಿ ಇರ್ಬೇಕು. ಆತ್ಮವಿಶ್ವಾಸನ ಯಾವಾಗ್ಲೂ ಜೊತೆಲಿ ಇಟ್ಕೊಳ್ಳಿ. ಜೊತೆಗೆ ವಿಶೇಷವಾಗಿ ನೀವು ಇಲ್ಲಿ ಬಂದ ನಂತರ ಹೋಗಿ ಅಂದ್ರೆ ಗುರುರಾಯರ ಮಠಕ್ಕೆ ಹೋಗಿ ಅಲ್ಲಿಂದ ಒಂದು ಉಡುಗೊರೆಯನ್ನ ತಂದು ಕೊಟ್ಟಿದ್ದಾರೆ. ರಾಯರು ಅವ್ರು ಒಳ್ಳೇದ್ ಮಾಡ್ಲಿ, ಶನೇಶ್ವರ ಸ್ವಾಮಿ ಅವ್ರು ಒಳ್ಳೇದ್ ಮಾಡ್ಲಿ, ಆ ಭಗವಂತ ಒಳ್ಳೇದ್ ಮಾಡ್ಲಿ ನಿಮ್ಗೆ. ನನ್ನ ಲೈಫಲ್ಲಿ ನಾನು ಒಬ್ಳೆ ಸರ್ ಅಷ್ಟೇ. ಹಂಗೆಲ್ಲ ಅನ್ಕೋಬೇಡಿ. ಒಂದು ಜನಸ್ನೇಹಿ ಕುಟುಂಬ ಅಂತ ಇದೆ, ಇದೊಂದು ತವ್ರ ಮನೆ ಅಂತ ಅನ್ಕೊಳ್ಳಿ. ಒಳ್ಳೇದಾಗ್ಲಿ. ನೀವು ಕೊಟ್ಟಿ ಸೀರೆನೇ ಅಲ್ವಾ ಸರ್? ತವ್ರ ಮನೆ ಸೀರೆನೇ ಅಲ್ವಾ ಇದನ್ನ ಕೊಟ್ಟಿರೋದು? ನಾವು ಕೊಟ್ಟಿದ್ದಲ್ಲ, ಭಗವಂತ ಕೊಟ್ಟಿದ್ದು ತಾಯಿ. ಒಳ್ಳೇದಾಗ್ಲಿ. ಅದಕ್ಕಿಂತ ಮುಂಚೆ ನೋವೆಲ್ಲೇ ಬೆಳೆದಿದ್ದೀನಿ ಸರ್. ನಾನು ಹುಟ್ಟಾಗಿಂದ ಒಂದು ಲೈಫಲ್ಲಿ ಒಂದು ಸುಖ ಅಂತ ಇಲ್ಲ, ಒಂದು ನೆಮ್ಮದಿ ಅಂತ ಇಲ್ಲ, ಬರೀ ಕಷ್ಟನೇ ಸರ್. ಇಲ್ಲಿ ಬಂದಮೇಲೆ ನನಗೆ ಒಳ್ಳೇದಾಗಿದೆ ಸರ್. ಒಂದು ವಾರಕ್ಕೇ ನೋಡಿ ಎಷ್ಟು ಒಳ್ಳೇದಾಯಿತು ನನಗೆ ಬಂದಮೇಲೆ. ಇನ್ನಿರು ನನ್ನ ಜೀವನ ಪೂರ್ತಿ ಇದನ್ನು ನಾನು ಬಿಡಕ್ಕೆ ಹೋಗಲ್ಲ ಸರ್. ನೀವೇ ತಾಯಿ ತಂದೆ ಬಂಧು ಬಳಗ ಎಲ್ಲ ನೀವೇ ಸರ್ ನನಗೆ ಅಷ್ಟೇ.
ಇದೇ ನವಂಬರ್ ತಿಂಗಳಲ್ಲಿ ನಂದೊಂದು ಮೊಮ್ಮಗನ ವಿಷಯಕ್ಕೆ ಬಂದಿದ್ದೆ ಇಲ್ಲಿ. ನನಗೆ ಅಪ್ಪ ಬಲಗಡೆಯಿಂದ ಹೊರಗೆ ಕೊಟ್ಟರು ಹೂವನ್ನು. ಅದೇ ಮನಸ್ಸಲ್ಲಿ ಇಟ್ಕೊಂಡು ನಾನು ಅದು 3 ದಿನಕ್ಕೇ ನನ್ನ ಮೊಮ್ಮಗ ಬಂದ. ಆದರೆ ಈಗ ನನಗೆ ಒಂದು ಹರಕೆ ಇತ್ತು ಮೊಮ್ಮಗನಿಗೋಸ್ಕರ. ಆ ಹರಕೆನ ನಾನು ಇಲ್ಲಿ ತೀರ್ಸೋದಕ್ಕೆ ಅಂತಲೇ ಬಂದಿದ್ದೀನಿ. ನನ್ನ ಅಲ್ಪ ಕಾಣಿಕೆ ಅರ್ಪಿಸಿ ಇಲ್ಲಿರೋ ಜನಸೇಹಿ ರುದ್ರಾಶ್ರಮದವರು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಅವ್ರ ಮನೆಯವ್ರಿಗಿಂತ ಪ್ರೀತಿಯಾಗಿ ಒಂದು ಏನೇ ಹುಷಾರಿಲ್ಲದೆ ಇರ್ಬೋದು, ಒಂದು ಊಟ ತಿಂಡಿ ಆಸ್ಪತ್ರೆ ಅನ್ನೋದೆಲ್ಲ ನೀಟಾಗಿ ಮನೆಗಿಂತ ಹೆಚ್ಚಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇಲ್ಲಿ ಬಂದವರು ಫಸ್ಟು ಸ್ವಾಮಿ ಸನ್ನಿಧಿಗೆ ಬಂದು ನೀವು ಕೈಯಲ್ಲಾದಷ್ಟು ನಿಮ್ಮ ಶಕ್ತಿ ಮೀರಿ ಪೂಜೆ ಮಾಡಿಸಿ ಅಲ್ಪ ಕಾಣಿಕೆ ಅರ್ಪಿಸಿ ಹೋಗಿ ನಿಮ್ಗೆ ಖಂಡಿತ ಒಳ್ಳೆಯದಾಗುತ್ತೆ. ನಾನು ಇನ್ಮೇಲೆ ಪ್ರತಿ ತಿಂಗಳು ಬಂದು ನನ್ನ ಸೇವೆ ಏನಿರುತ್ತೆ ಅದು ಮುಡುಪಾಗಿಟ್ಟಿದ್ದೀನಿ ಸ್ವಾಮಿಗೋಸ್ಕರ. ಇಲ್ಲಿ ಯಾವುದೇ ಒಂದೂ ಇದು ಇಲ್ದಂಗೆ ತನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ ಜನಸೇಹಿಯವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಇದು ನಾನು ಸ್ವಾಮಿಗೆ ಅರ್ಪಣೆ ಮಾಡ್ತೀನಿ.